ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಮಂಡ್ಯದಲ್ಲಿ ಮಗು ಸಾವನ್ನಪ್ಪಿದ್ದಕ್ಕೆ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮದ್ದೂರು ತಾಲೂಕು ಆಸ್ಪತ್ರೆ ಬಗ್ಗೆಯೂ ಪೋಷಕರು ಕಿಡಿಕಾರಿದ್ದಾರೆ. ಅಲ್ಲಿ ಚಿಕಿತ್ಸೆ ಇದ್ದಿದ್ರೆ ನಾವ್ಯಾಕೆ ಮಂಡ್ಯಕ್ಕೆ ಬರ್ತಾ ಇದ್ವಿ, ನಾಯಿ ಕಚ್ಚಿದ್ರೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆನೇ ಇಲ್ಲ, ಇವತ್ತಿನ ದುರ್ಘಟನೆಗೆ ಯಾರು ಹೊಣೆ ಅಂತ ಹೇಳಿ ಪೋಷಕರು ಕಿಡಿಕಾರಿದ್ದಾರೆ. ನಿಮ್ಮ ಆಡಳಿತ ವೈಫಲ್ಯವೇ ಘಟನೆಗೆ ಕಾರಣ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೂರು ವರ್ಷದ ಪುಟ್ಟ ಮಗು ನಾಯಿ ಕಚ್ಚಿದೆ ಅಂತ ಹೇಳಿ ಚಿಕಿತ್ಸೆಗೆ ಅಂತ ಹೇಳಿ ಆಸ್ಪತ್ರೆಗೆ ಕೊಂಡೊಯ್ಯುವಾಗ ಸಂಭವಿಸಿರುವ ಘೋರ ದುರಂತ ಆಯಿತು. ಇಂಡಿಯಾದಲ್ಲಿ ಪೊಲೀಸರು, ಟ್ರಾಫಿಕ್ ಪೊಲೀಸರು ಆ ಬೈಕ್ ಅನ್ನು ಅಡ್ಡಗಟ್ಟಿದ್ದಾರೆ. ಹೆಲ್ಮೆಟ್ ತಪಾಸಣೆ ಸಂದರ್ಭದಲ್ಲಿ ಆಯತಪ್ಪಿ ಮಗು ಕೆಳಗಡೆ ಬಿದ್ದಿದೆ. ಅದೇ ಸಂದರ್ಭದಲ್ಲಿ ಲಾರಿ ಆ ಮಗುವಿನ ತಲೆ ಮೇಲೆ ಹರಿದು ಮಗು ಸ್ಥಳದಲ್ಲೇ ಸಾವನ್ನಪ್ಪಿದೆ. ಇದು ತಾವಿದ್ದ ಊರಲ್ಲೇನೆ ಚಿಕಿತ್ಸೆ ಲಭ್ಯವಾಗಿದ್ದಿದ್ರೆ ಮಂಡ್ಯ ತನಕ ಬರೋ ಅವಶ್ಯಕತೆನೂ ಇರ್ತಾ ಇರಲಿಲ್ಲ, ಮಗು ಈ ರೀತಿ ಸಾವನ್ನಪ್ಪುವ ಪ್ರಸಂಗವೂ ಇರ್ತಿರ್ಲಿಲ್ಲ ಅಂತ ಇದೀಗ ಆ ಮಗುವಿನ ಪೋಷಕರು ಹಾಗೆ ಕುಟುಂಬಸ್ಥರು ಸರ್ಕಾರದ ವಿರುದ್ಧ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ವಿಮ್ಸ್ ಶವಾಗಾರಕ್ಕೆ ಡಿಸಿ, ಜಿಲ್ಲಾ ಪಂಚಾಯತ್ ಸಿಇಒ ಭೇಟಿ ಕೊಟ್ಟಿದ್ದಾರೆ. ಮೃತ ಬಾಲಕಿ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಅಧಿಕಾರಿಗಳು. ಡಿಸಿ ಡಾಕ್ಟರ್ ಕುಮಾರ್, ಸಿಇಒ ಕೆಆರ್ ನಂದಿನಿ ಮಗುವಿನ ಅಂತಿಮ ದರ್ಶನ ಪಡೆದಿದ್ದಾರೆ. ಮೃತ ಬಾಲಕಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಡಿಸಿ ಹಾಗೆ ಸಿಇಒ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಮಂಡ್ಯದಲ್ಲಿ ಮಗು ಸಾವನ್ನಪ್ಪಿದ್ದಕ್ಕೆ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮದ್ದೂರು ತಾಲೂಕು ಆಸ್ಪತ್ರೆ ಬಗ್ಗೆಯೂ ಪೋಷಕರು ಕಿಡಿಕಾರಿದ್ದಾರೆ. ಅಲ್ಲಿ ಚಿಕಿತ್ಸೆ ಇದ್ದಿದ್ರೆ ನಾವ್ಯಾಕೆ ಮಂಡ್ಯಕ್ಕೆ ಬರ್ತಾ ಇದ್ವಿ, ನಾಯಿ ಕಚ್ಚಿದ್ರೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆನೇ ಇಲ್ಲ, ಇವತ್ತಿನ ದುರ್ಘಟನೆಗೆ ಯಾರು ಹೊಣೆ ಅಂತ ಹೇಳಿ ಪೋಷಕರು ಕಿಡಿಕಾರಿದ್ದಾರೆ. ನಿಮ್ಮ ಆಡಳಿತ ವೈಫಲ್ಯವೇ ಘಟನೆಗೆ ಕಾರಣ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೂರು ವರ್ಷದ ಪುಟ್ಟ ಮಗು ನಾಯಿ ಕಚ್ಚಿದೆ ಅಂತ ಹೇಳಿ ಚಿಕಿತ್ಸೆಗೆ ಅಂತ ಹೇಳಿ ಆಸ್ಪತ್ರೆಗೆ ಕೊಂಡೊಯ್ಯುವಾಗ ಸಂಭವಿಸಿರುವ ಘೋರ ದುರಂತ ಆಯಿತು. ಇಂಡಿಯಾದಲ್ಲಿ ಪೊಲೀಸರು, ಟ್ರಾಫಿಕ್ ಪೊಲೀಸರು ಆ ಬೈಕ್ ಅನ್ನು ಅಡ್ಡಗಟ್ಟಿದ್ದಾರೆ. ಹೆಲ್ಮೆಟ್ ತಪಾಸಣೆ ಸಂದರ್ಭದಲ್ಲಿ ಆಯತಪ್ಪಿ ಮಗು ಕೆಳಗಡೆ ಬಿದ್ದಿದೆ. ಅದೇ ಸಂದರ್ಭದಲ್ಲಿ ಲಾರಿ ಆ ಮಗುವಿನ ತಲೆ ಮೇಲೆ ಹರಿದು ಮಗು ಸ್ಥಳದಲ್ಲೇ ಸಾವನ್ನಪ್ಪಿದೆ. ಇದು ತಾವಿದ್ದ ಊರಲ್ಲೇನೆ ಚಿಕಿತ್ಸೆ ಲಭ್ಯವಾಗಿದ್ದಿದ್ರೆ ಮಂಡ್ಯ ತನಕ ಬರೋ ಅವಶ್ಯಕತೆನೂ ಇರ್ತಾ ಇರಲಿಲ್ಲ, ಮಗು ಈ ರೀತಿ ಸಾವನ್ನಪ್ಪುವ ಪ್ರಸಂಗವೂ ಇರ್ತಿರ್ಲಿಲ್ಲ ಅಂತ ಇದೀಗ ಆ ಮಗುವಿನ ಪೋಷಕರು ಹಾಗೆ ಕುಟುಂಬಸ್ಥರು ಸರ್ಕಾರದ ವಿರುದ್ಧ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ವಿಮ್ಸ್ ಶವಾಗಾರಕ್ಕೆ ಡಿಸಿ, ಜಿಲ್ಲಾ ಪಂಚಾಯತ್ ಸಿಇಒ ಭೇಟಿ ಕೊಟ್ಟಿದ್ದಾರೆ. ಮೃತ ಬಾಲಕಿ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಅಧಿಕಾರಿಗಳು. ಡಿಸಿ ಡಾಕ್ಟರ್ ಕುಮಾರ್, ಸಿಇಒ ಕೆಆರ್ ನಂದಿನಿ ಮಗುವಿನ ಅಂತಿಮ ದರ್ಶನ ಪಡೆದಿದ್ದಾರೆ. ಮೃತ ಬಾಲಕಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಡಿಸಿ ಹಾಗೆ ಸಿಇಒ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಮಂಡ್ಯದಲ್ಲಿ ಮಗು ಸಾವನ್ನಪ್ಪಿದ್ದಕ್ಕೆ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮದ್ದೂರು ತಾಲೂಕು ಆಸ್ಪತ್ರೆ ಬಗ್ಗೆಯೂ ಪೋಷಕರು ಕಿಡಿಕಾರಿದ್ದಾರೆ. ಅಲ್ಲಿ ಚಿಕಿತ್ಸೆ ಇದ್ದಿದ್ರೆ ನಾವ್ಯಾಕೆ ಮಂಡ್ಯಕ್ಕೆ ಬರ್ತಾ ಇದ್ವಿ, ನಾಯಿ ಕಚ್ಚಿದ್ರೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆನೇ ಇಲ್ಲ, ಇವತ್ತಿನ ದುರ್ಘಟನೆಗೆ ಯಾರು ಹೊಣೆ ಅಂತ ಹೇಳಿ ಪೋಷಕರು ಕಿಡಿಕಾರಿದ್ದಾರೆ. ನಿಮ್ಮ ಆಡಳಿತ ವೈಫಲ್ಯವೇ ಘಟನೆಗೆ ಕಾರಣ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೂರು ವರ್ಷದ ಪುಟ್ಟ ಮಗು ನಾಯಿ ಕಚ್ಚಿದೆ ಅಂತ ಹೇಳಿ ಚಿಕಿತ್ಸೆಗೆ ಅಂತ ಹೇಳಿ ಆಸ್ಪತ್ರೆಗೆ ಕೊಂಡೊಯ್ಯುವಾಗ ಸಂಭವಿಸಿರುವ ಘೋರ ದುರಂತ ಆಯಿತು. ಇಂಡಿಯಾದಲ್ಲಿ ಪೊಲೀಸರು, ಟ್ರಾಫಿಕ್ ಪೊಲೀಸರು ಆ ಬೈಕ್ ಅನ್ನು ಅಡ್ಡಗಟ್ಟಿದ್ದಾರೆ. ಹೆಲ್ಮೆಟ್ ತಪಾಸಣೆ ಸಂದರ್ಭದಲ್ಲಿ ಆಯತಪ್ಪಿ ಮಗು ಕೆಳಗಡೆ ಬಿದ್ದಿದೆ. ಅದೇ ಸಂದರ್ಭದಲ್ಲಿ ಲಾರಿ ಆ ಮಗುವಿನ ತಲೆ ಮೇಲೆ ಹರಿದು ಮಗು ಸ್ಥಳದಲ್ಲೇ ಸಾವನ್ನಪ್ಪಿದೆ.
ಇವತ್ತು ತಾವಿದ್ದ ಊರಲ್ಲೇನೆ ಚಿಕಿತ್ಸೆ ಲಭ್ಯವಾಗಿದ್ದಿದ್ರೆ ಮಂಡ್ಯ ತನಕ ಬರೋ ಅವಶ್ಯಕತೆನೂ ಇರ್ತಾ ಇರಲಿಲ್ಲ. ಮಗು ಈ ರೀತಿ ಸಾವನ್ನಪ್ಪುವ ಪ್ರಸಂಗವೂ ಇರ್ತಿರ್ಲಿಲ್ಲ ಅಂತ ಇದೀಗ ಆ ಮಗುವಿನ ಪೋಷಕರು ಹಾಗೆ ಕುಟುಂಬಸ್ಥರು ಸರ್ಕಾರದ ವಿರುದ್ಧ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ವಿಮ್ಸ್ ಶವಾಗಾರಕ್ಕೆ ಡಿಸಿ ಜಿಲ್ಲಾ ಪಂಚಾಯತ್ ಸಿಇಒ ಭೇಟಿ ಕೊಟ್ಟಿದ್ದಾರೆ. ಮೃತ ಬಾಲಕಿ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಅಧಿಕಾರಿಗಳು. ಡಿಸಿ ಡಾಕ್ಟರ್ ಕುಮಾರ್, ಸಿಇಒ ಕೆಆರ್ ನಂದಿನಿ ಮಗುವಿನ ಅಂತಿಮ ದರ್ಶನ ಪಡೆದಿದ್ದಾರೆ. ಮೃತ ಬಾಲಕಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಡಿಸಿ ಹಾಗೆ ಸಿಇಒ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಮಂಡ್ಯದಲ್ಲಿ ಮಗು ಸಾವನ್ನಪ್ಪಿದ್ದಕ್ಕೆ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮದ್ದೂರು ತಾಲೂಕು ಆಸ್ಪತ್ರೆ ಬಗ್ಗೆಯೂ ಪೋಷಕರು ಕಿಡಿಕಾರಿದ್ದಾರೆ. ಅಲ್ಲಿ ಚಿಕಿತ್ಸೆ ಇದ್ದಿದ್ರೆ ನಾವ್ಯಾಕೆ ಮಂಡ್ಯಕ್ಕೆ ಬರ್ತಾ ಇದ್ವಿ, ನಾಯಿ ಕಚ್ಚಿದ್ರೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆನೇ ಇಲ್ಲ, ಇವತ್ತಿನ ದುರ್ಘಟನೆಗೆ ಯಾರು ಹೊಣೆ ಅಂತ ಹೇಳಿ ಪೋಷಕರು ಕಿಡಿಕಾರಿದ್ದಾರೆ. ನಿಮ್ಮ ಆಡಳಿತ ವೈಫಲ್ಯವೇ ಘಟನೆಗೆ ಕಾರಣ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೂರು ವರ್ಷದ ಪುಟ್ಟ ಮಗು ನಾಯಿ ಕಚ್ಚಿದೆ ಅಂತ ಹೇಳಿ ಚಿಕಿತ್ಸೆಗೆ ಅಂತ ಹೇಳಿ ಆಸ್ಪತ್ರೆಗೆ ಕೊಂಡೊಯ್ಯುವಾಗ ಸಂಭವಿಸಿರುವ ಘೋರ ದುರಂತ ಇದೆ. ಇಂಡಿಯಾದಲ್ಲಿ ಪೊಲೀಸರು, ಟ್ರಾಫಿಕ್ ಪೊಲೀಸರು ಆ ಬೈಕ್ ಅನ್ನು ಅಡ್ಡಗಟ್ಟಿದ್ದಾರೆ. ಹೆಲ್ಮೆಟ್ ತಪಾಸಣೆ ಸಂದರ್ಭದಲ್ಲಿ ಆಯತಪ್ಪಿ ಮಗು ಕೆಳಗಡೆ ಬಿದ್ದಿದೆ. ಅದೇ ಸಂದರ್ಭದಲ್ಲಿ ಲಾರಿ ಆ ಮಗುವಿನ ತಲೆ ಮೇಲೆ ಹರಿದು ಮಗು ಸ್ಥಳದಲ್ಲೇ ಸಾವನ್ನಪ್ಪಿದೆ. ಇವತ್ತು ತಾವಿದ್ದ ಊರಲ್ಲೇನೆ ಚಿಕಿತ್ಸೆ ಲಭ್ಯವಾಗಿದ್ದಿದ್ರೆ ಮಂಡ್ಯ ತನಕ ಬರೋ ಅವಶ್ಯಕತೆನೂ ಇರ್ತಾ ಇರಲಿಲ್ಲ. ಮಗು ಈ ರೀತಿ ಸಾವನ್ನಪ್ಪುವ ಪ್ರಸಂಗವೂ ಇರ್ತಿರ್ಲಿಲ್ಲ ಅಂತ ಇದೀಗ ಆ ಮಗುವಿನ ಪೋಷಕರು ಹಾಗೆ ಕುಟುಂಬಸ್ಥರು ಸರ್ಕಾರದ ವಿರುದ್ಧ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ವಿಮ್ಸ್ ಶವಾಗಾರಕ್ಕೆ ಡಿಸಿ ಜಿಲ್ಲಾ ಪಂಚಾಯತ್ ಸಿಇಒ ಭೇಟಿ ಕೊಟ್ಟಿದ್ದಾರೆ. ಮೃತ ಬಾಲಕಿ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಅಧಿಕಾರಿಗಳು. ಡಿಸಿ ಡಾಕ್ಟರ್ ಕುಮಾರ್, ಸಿಇಒ ಕೆಆರ್ ನಂದಿನಿ ಮಗುವಿನ ಅಂತಿಮ ದರ್ಶನ ಪಡೆದಿದ್ದಾರೆ. ಮೃತ ಬಾಲಕಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಡಿಸಿ ಹಾಗೆ ಸಿಇಒ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಮಂಡ್ಯದಲ್ಲಿ ಮಗು ಸಾವನ್ನಪ್ಪಿದ್ದಕ್ಕೆ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮದ್ದೂರು ತಾಲೂಕು ಆಸ್ಪತ್ರೆ ಬಗ್ಗೆಯೂ ಪೋಷಕರು ಕಿಡಿಕಾರಿದ್ದಾರೆ. ಅಲ್ಲಿ ಚಿಕಿತ್ಸೆ ಇದ್ದಿದ್ರೆ ನಾವ್ಯಾಕೆ ಮಂಡ್ಯಕ್ಕೆ ಬರ್ತಾ ಇದ್ವಿ, ನಾಯಿ ಕಚ್ಚಿದ್ರೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆನೇ ಇಲ್ಲ, ಇವತ್ತಿನ ದುರ್ಘಟನೆಗೆ ಯಾರು ಹೊಣೆ ಅಂತ ಹೇಳಿ ಪೋಷಕರು ಕಿಡಿಕಾರಿದ್ದಾರೆ. ನಿಮ್ಮ ಆಡಳಿತ ವೈಫಲ್ಯವೇ ಘಟನೆಗೆ ಕಾರಣ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.